ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್. ಅದು 1999ರ ಇಸ್ವಿ. ಎಲ್ಲಿ ನೋಡಿದ್ರೂ ಪರಭಾಷಿಕರದ್ದೇ ಹಾವಳಿ, ಕನ್ನಡಿಗರಿಗೆ ಉಸಿರುಗಟ್ಟಿಸುವ ವಾತಾವರಣ. ಇದರಿಂದ ಹೊರಗೆ ಬರಬೇಕು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಕೂಗಿ ಹೇಳಬೇಕು ಅನ್ನೋ ಕನ್ನಡಿಗರ ತವಕ. ಕನ್ನಡಿಗರ ಈ ಆಸೆಗೆ ಆಶಾಕಿರಣವಾಗಿ ಇದ್ದದ್ದು ಅಣ್ಣವರ ಸಂಘಟನೆಯ ಹೆಸರಿನಲ್ಲಿ ಒಂದಾಗ್ತಾ ಇದ್ದ ಕನ್ನಡ ಪರ ಹೋರಾಟಗಾರರು. ಆದರೆ ಎಷ್ಟು ದಿನ ಅಂತ ಹೀಗೆ ಈ ಅನ್ಯಾಯವನ್ನ ಎದುರಿಸಿ ನಿಲ್ಲಬೇಕು? ಎಷ್ಟು ದಿನ ಅಂತ ಪರಭಾಷಿಕರ ದರ್ಪಕ್ಕೆ ಕನ್ನಡಿಗರು ತಲೆಬಾಗಬೇಕು? ಇದಕ್ಕೊಂದು ಸರಿಯಾದ ಉತ್ತರ ನೀಡಬೇಕಂದ್ರೆ ಕನ್ನಡ ಪರ ಸಂಘಟನೆಯೊಂದು ಉದಯವಾಗಲೇಬೇಕು ಅನ್ನೋ ಆಶಯದಿಂದ 32 ವರ್ಷದ ಯುವಕನೊಬ್ಬ ಕನ್ನಡದ ಬಗ್ಗೆ ಒಲವಿರುವಂತಹ ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನು ಒಗ್ಗೂಡಿಸಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಎಂಬ ಸಿದ್ಧಾಂತದ ಅಡಿಯಲ್ಲಿ ಸಂಘಟನೆಯೊಂದನ್ನು ಕಟ್ಟಿ ಕನ್ನಡಿಗರ ರಕ್ಷಣೆಗಾಗಿ ಮುಂದಾಗ್ತಾರೆ. ಕನ್ನಡಿಗ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಲ್ಲಿ ಅನೇಕ ಹೋರಾಟವನ್ನ ಮಾಡಿ ಚಳುವಳಿಯ ಯಶಸ್ಸನ್ನ ನಾಡಿನ ಜನತೆಗೆ ಬಳುವಳಿಯಾಗಿ ನೀಡ್ತಾ ಬಂದಿದ್ದಾರೆ. ಇವರ ಈ ಹೋರಾಟದ ಜೀವನ ಪ್ರತಿಯೊಬ್ಬ ಕನ್ನಡಿಗನಿಗೂ ಆದರ್ಶ. ಅಂದು 32 ವರ್ಷದ ಒಬ್ಬ ಸಾಮಾನ್ಯ ಯುವಕ ಇಂದು 70 ಲಕ್ಷ ಕನ್ನಡಿಗರಿಗೆ ಕನ್ನಡದ ದೀಕ್ಷೆ ಕೊಟ್ಟ ಧೀಮಂತ ನಾಯಕ. ಆ ನಾಯಕ ಬೇರೆ ಯಾರೂ ಅಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯ ನಿರ್ಮಾತೃ, ಕರವೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ.ಎ. ನಾರಾಯಣಗೌಡರು. ಕರವೇ ನಿರ್ಮಾತೃವಿಗೆ 57ರ ಮಹಾ ಸಂಭ್ರಮ. ಬಂದ್ರು ನಾರಾಯಣಗೌಡ್ರು, ಗೌಡ್ರು